ಎನ್ಆರ್ ಬೆಲು ಸರ್ ಅವರನ್ನು ಕೂಡ ವೇದಿಕೆ ಕರೆತರಬೇಕು ಕೇಳ್ಕೊತಿದ್ದೀವಿ. ಹಾಗೆ ಅರ್ಬನ್ ಬ್ಯಾಂಕಿನ ನಿವೃತ್ತ ಸಹಾಯಕ ವ್ಯವಸ್ಥಾಪಕರಾದಂಥ ಕೃಷ್ಣ ಮಾಲಿಕತೆ ರವರನ್ನು ಕೂಡ ವೇದಿಕೆ ಕರೆತರಬೇಕು. ಹಾಗೆ GR ಮಡಿವಾಳ ಸರ್ ಅವರನ್ನು ಕೂಡ ಈ ಸಮಯದಲ್ಲಿ ರಾಜ್ಯ ಸ್ಕೌಟ್ ಸಂಸ್ಥೆ GR ಮಡಿವಾಳ ಸರ್ ಅವರನ್ನು ಕೂಡ ವೇದಿಕೆ ತರಬೇಕು. ಅದೇ ರೀತಿ ಇವತ್ತಿನ ಈ ಹೈಸ್ಕೂಲ್ನ ಹಾಗೂ ಪ್ರತಿ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಕಲ್ಪನಾ ನಾಯ್ಕ ಅವರು ಕೂಡ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಮರಬ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕೆ ಕೇಳ್ಕೊಳ್ತಿದ್ದೀವಿ. ಅದೇ ರೀತಿ ವಿಭಾ ಸ್ಕೂಲ್ನ ಶಿಕ್ಷಕರಾದಂಥ ಸಂಗೀತರಾದಂಥ ಶ್ರೀ ವಿಜಯ್ ಕುಮಾರ್ ನಾಯ್ಕ ಅವರನ್ನು ಕೂಡ ವೇದಿಕೆ ಕರೆತರಬೇಕಾಗಿ ಕೇಳಿಕೊಳ್ತಿದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಗೌರವ ಉಪಸ್ಥಿತಿ ರಾಜು ನಾಯ್ಕ ಕೂಡ ವೇದಿಕೆ ಅಲಂಕರಿಸಬೇಕಾಗಿ ಕೇಳಿಕೊಳ್ತೀವಿ. ಕನ್ನಡಂಬ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಕುಂಟ ಶ್ರೀ ರಾಜು ನಾಯ್ಕ ಅವರ ಹೊಗೆ ಮತ್ತು ಇತರ ಕಥೆಗಳು ಹಾಗೂ ಚುಟುಕು ಮತ್ತು ಕವಿತೆಗಳು ಕೃತಿ ಬಿಡುಗಡೆ ಸಮಾರಂಭ. ಸರ್ವರಿಗೂ ಸ್ವಾಗತ. ಇಂದಿನ ಈ ಶುಭ ದಿನ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯ ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಸಮಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ. ಕೆಲವು ಸಂದರ್ಭಗಳೇ ಹಾಗೆ, ಹೇಳಬೇಕಾದ್ದನ್ನ ಹೇಳಲಾಗುವುದಿಲ್ಲ, ಹೇಳದಿದ್ರೆ ಮನ ತುಡಿಯುತ್ತಿರುತ್ತದೆ. ಹೇಳ ಹೊರಟ್ರೆ ಎಲ್ಲವನ್ನ ಹೇಳಲಾಗುವುದಿಲ್ಲ. ಮಾತು ಮೂಕವಾಗಬಹುದು, ಮೌನ ಹೆಪ್ಪುಗಟ್ಟಬಹುದು, ಮಾತು ತೊದಲಬಹುದು. ಇದು ವ್ಯಕ್ತಿಯೋರ್ವನ ಬದುಕಿನ ಶ್ರೇಷ್ಠ ವ್ಯಕ್ತಿತ್ವವನ್ನ ಅನಾವರಣ ಮಾಡುವಾಗ ಒದಗಬಹುದಾದಂತಹ ಸನ್ನಿವೇಶ. ಹಾಗಾಗಿ ಮನದ ಭಾವನೆ ತುಡಿತ ಮಿಡಿತಗಳಿಗೆ ಅಕ್ಷರ ರೂಪ ಕೊಟ್ಟು ಶಬ್ದ ರೂಪದಲ್ಲಿ ಚಿತ್ರಿಸಿದಾಗ ಮಾತ್ರ ನಿಟ್ಟುಸಿರು ಹೊರಹೊಮ್ಮುತ್ತದೆ. ವ್ಯಕ್ತಿಯೋರ್ವನ ಬದುಕಿನ ಸಾಧನೆಯ ಹಾದಿಯನ್ನ ಅಕ್ಷರ ರೂಪದಲ್ಲಿ ಒಟ್ಟುಗೂಡಿಸಿದಾಗ ಸಿಗುವ ಒಟ್ಟು ಮೊತ್ತವೇ ಒಂದು ಹೊಸ ಕೃತಿಯ ರಚನೆ. ಇಲ್ಲಿ ಭಾವನೆಗಳಿಗೊಂದು ಬೆಲೆ ಬರುತ್ತದೆ. ಶಬ್ದ ರೂಪದಲ್ಲಿ ಈ ವ್ಯಕ್ತಿಯನ್ನ ಗೌರವಿಸಲಾಗುತ್ತದೆ. ಎಲ್ಲವನ್ನ ಹೇಳಿಕೊಂಡಂತಹ ಒಂದು ಆತ್ಮತೃಪ್ತಿ ಇರುತ್ತದೆ. ಇಂಥ ಎಲ್ಲ ಗೌರವಕ್ಕೆ ಉದಾತ್ತ ವ್ಯಕ್ತಿಯಾದವರೇ ಶಾಂತಿರಾಮ ಸುತ ರಾಜು ನಾಯ್ಕ ಅವರು. ಇಂದು ಈ ಶುಭ ದಿನದಂದು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಕುಂಟ ಇವರ ಸಹಯೋಗದಲ್ಲಿ ರಾಜು ನಾಯ್ಕ ಅವರ ಹೊಗೆ ಮತ್ತು ಇತರ ಕಥೆಗಳು ಹಾಗೂ ಚುಟುಕು ಮತ್ತು ಕವಿತೆಗಳು ಕೃತಿ ಬಿಡುಗಡೆ ಸಮಾರಂಭ. ಸ್ನೇಹಿತರೆ, ಮತ್ತೆ ಮತ್ತೆ ಮನಸ್ಸುಗಳ ಸಮ್ಮಿಳನವಾಗಬೇಕು. ಸರ್ಕಾರಿ ಯೋಜನೆಗೆ ನಮ್ಮ ಜನ ಯಾವತ್ತೂ ಮುಂದಾಗಬೇಕು. ನಮ್ಮವರು ಮನಸ್ಸು ಮಾಡಿದರೆ ಇಂಥ ಒಂದು ದಿನವೂ ಉತ್ಸವ ಆಗ್ತದೆ. ಬಿತ್ತಿದರೆ ಬೆಳಕಿನ ಬೀಜವನ್ನು ಬಿತ್ತಬೇಕು, ಬಿತ್ತಿದ್ದನ್ನೇ ಬೆಳೆಯಬೇಕು. ಹಾಗೆ ಶೈಕ್ಷಣಿಕವಾಗಿ ಗಟ್ಟಿಯಾದ ಸೈದ್ಧಾಂತಿಕವಾದಂತಹ ನೆಲೆಗಟ್ಟನ್ನು ಅನೇಕ ವಿದ್ಯಾರ್ಥಿಗಳಿಗೆ ಕಟ್ಟಿಕೊಟ್ಟಂತ ಈ ಒಂದು ಜನತಾ ವಿದ್ಯಾಲಯ ಶಿಕ್ಷಣ ಕೇಂದ್ರ ಮಿರ್ಜಾನ್ ಕೊರಟಣಿಯಲ್ಲಿ ಸಾಹಿತ್ಯ ಸಂಸ್ಕೃತಿಯ ತೇರನ್ನು ಎಳೆಯಬೇಕು ಅಂತ ಒಂದು ಕಾರ್ಯ ಇಲ್ಲಿ ಈಗ ಸುಸಂಪನ್ನಗೊಳ್ಳಲಿಕ್ಕಿದೆ. ನೆರೆದಿರುವಂತಹ ಎಲ್ಲರನ್ನ ಔಪಚಾರಿಕವಾಗಿ ಸ್ವಾಗತಿಸುತ್ತಾ ಪ್ರಾರ್ಥನೆ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆಗಾಗಿ ಈಗ ಶಾಲಾ ವಿದ್ಯಾರ್ಥಿಗಳು ಸಾಂಬವಿ ಸಂಗಳಿಗರು ತಮ್ಮ ಮುಂದೆ. ರಾಜು ಹೆಬ್ಬಾರ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಕೇಳ್ಕೊಳ್ತೇವೆ. ರಾಜು ಹೆಬ್ಬಾರ್, ಸ್ಕೌಟ್ ಅಂಡ್ ಗೈಡ್ಸ್ ಕಾರ್ಯದರ್ಶಿ ರಾಜು ಹೆಬ್ಬಾರ್ ಸರ್ ವೇದಿಕೆಗೆ ಕರೆತರಬೇಕಾಗಿ ಸ್ಕೌಟ್ ಮಕ್ಕಳಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಮುಖ್ಯಾಧ್ಯಾಪಕರಾದಂತಹ ಅವಮಾನಿಗಳಿಗೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಕೇಳ್ಕೊಳ್ತಿದ್ದೇನೆ. ಆಗತ್ತೆ ಸ್ವಾಗತ ಕುರಿಯ ಮನೆಗೆ ಬಂದಂತಹ ಅತಿಥಿಗಳನ್ನ ಕೈ ಮುಗಿ ಕಥೆಯ ಬಗ್ಗೆ ಸಂಪೂರ್ಣವಾದಂತಹ ಪರಿಚಯವನ್ನ ನಮಗೆ ನಿಮ್ಮೆಲ್ಲರಿಗೂ ಮಾಡಿಕೊಳ್ಳಲಿಕ್ಕೆ ಶ್ರೀಮತಿ ಕಲ್ಪನಾ ನಾಯ್ಕ ಅವರು ಮುಖ್ಯ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆ ಮೊರಬ ಇವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಸಹ ಒಂದು ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಸ್ನೇಹ ಹೀಗೆ ಇರಲಿ ಎಂಬ ಅಭಿಮಾನದಿಂದ ಪುಷ್ಪ ಸಮರ್ಪಣೆ. ಶ್ರೀ ವಿಜಯ್ ಕುಮಾರ್ ನಾಯ್ಕರವರು ಶಿಕ್ಷಕರು ವಿಪ್ರೋಢ ಶಾಲೆ ಕುಂಟ, ಅವರಿಗೂ ಸಹ ಈ ಒಂದು ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೀವಿ. ನಿಮ್ಮ ಸಹಕಾರವನ್ನ ಯಾವತ್ತೂ ಯಾಚಿಸುತ್ತಾ ಪುಷ್ಪ ಸಮರ್ಪಣೆ ಸರ್. ಮುಖ್ಯ ಅತಿಥಿಗಳ ರೂಪದಲ್ಲಿ ನಮ್ಮ ಮುಂದೆ ಇಲ್ಲಿ ಆಸನರಾಗಿದ್ದಾರೆ
ಶ್ರೀ ಪಿ ಆರ್ ನಾಯ್ಕ್ ಸರ್ ಅವರು ಗೌರವ ಕಾರ್ಯದರ್ಶಿಗಳು, ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಿಮ್ಮ ಆಗಮನದ ತುಂಬು ಹರ್ಷಕ್ಕಾಗಿ ಪುಷ್ಪ ಸಮರ್ಪಣೆ ಸರ್. ಶ್ರೀ ಎನ್ ಆರ್ ಗಜು ಸರ್, ನಿವೃತ್ತ ಮುಖ್ಯ ಶಿಕ್ಷಕರು ಕುಮಟಾ, ಇವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಅಭಿಮಾನದ ಪ್ರತೀಕ ಪುಷ್ಪ ಸಮರ್ಪಣೆ. ಎನ್ ಆರ್ ಗಜು ಸರ್ ಅವರು. ಶ್ರೀಕೃಷ್ಣ ಶ್ರೀ ಎನ್ ಆರ್ ಗಜು ಸರ್ ಅವರು, ನಿವೃತ್ತ ಮುಖ್ಯ ಶಿಕ್ಷಕರು ಕುಮಟಾ, ಇವರಿಗೂ ಸಹ ಮತ್ತೊಮ್ಮೆ ಇಲ್ಲಿ ಸ್ವಾಗತಿಸ್ತಾ ಇದ್ದೀವಿ. ನಮ್ಮ ಪ್ರೀತಿಯ ಸ್ವಾಗತ ಸರ್ ನಿಮಗಾಗಿ. ಶ್ರೀಕೃಷ್ಣ ಮಾಲಿಗದ್ದೆ, ನಿವೃತ್ತ ಸಹಾಯಕ ವ್ಯವಸ್ಥಾಪಕರು ಅರ್ಬನ್ ಬ್ಯಾಂಕ್, ಇವರಿಗೂ ಸಹ ಈ ವೇದಿಕೆ ಮೇಲೆ ನಾವು ಸ್ವಾಗತವನ್ನ ಕೋರಿ ಪುಷ್ಪವನ್ನ ಸಮರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ನೆನಪಿಗಾಗಿ ಪುಷ್ಪ ಸಮರ್ಪಣೆ. ಶ್ರೀ ಜಿ ಆರ್ ಮಡಿವಾಳ ಸರ್ ಅವರು, ಇವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಅಭಿಮಾನದ ಪ್ರತೀಕ ಪುಷ್ಪ ಸಮರ್ಪಣೆ. ಶ್ರೀ ಸಾತಿಗೌಡ ಬಡಗೇರಿ, ನಿವೃತ್ತ ಶಿಕ್ಷಕರು, ಇವರಿಗೂ ಸಹ ವೇದಿಕೆ ಮೇಲೆ ನಾವು ಪುಷ್ಪದೊಂದಿಗೆ ಸ್ವಾಗತಿಸ್ತಾ ಇದ್ದೀವಿ. ನಿಮ್ಮ ಸ್ನೇಹ ಹೀಗೆ ಇರಲಿ ಎಂಬ ಅಭಿಮಾನದಿಂದ ಪುಷ್ಪ ಸಮರ್ಪಣೆ ಸರ್. ಶ್ರೀ ಹೆಬ್ಬಾರ್ ಸರ್ ಅವರು, ಅವರಿಗೂ ಸಹ ಈ ಒಂದು ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಪ್ರೀತಿಯ ಪುಷ್ಪವನ್ನು ಸ್ವೀಕರಿಸಿಕೊಡ್ಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಶಾಲೆಯ ಪ್ರಭಾವ ಶಿಕ್ಷಕರಾದಂಥ ಶ್ರೀಮತಿ ಉಮಾ ಹಿಡಿಯವರು ಸಹ ಈ ಒಂದು ವೇದಿಕೆಯಲ್ಲಿ ನಾವು ಪುಷ್ಪದೊಂದಿಗೆ ಸ್ವಾಗತಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಳಿಕ್ಕಾಗಿ ಪ್ರೊಫೆಸರ್ ಪ್ರಮೋದ್ ಆರ್ ನಾಯಕ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಅಭಿಮಾನದ